ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸರು ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸರು ಪಾಪು ನೋಡಿ ಇವಾಗ ರೆಡಿಯಾಗಿ ನಿದ್ದೆ ಮಾಡ್ಕೊಂಡು ಎದ್ದಿದ್ದಾಳೆ. ಸೊ ಇವತ್ತೊಂದು ಮದುವೆ ಫಂಕ್ಷನಿಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ರೆಡಿಯಾಗಿದ್ದೀವಿ. ಇವಾಗ ಪೂರ್ವಿ ನೋಡಿ ಅಮ್ಮನೂ ರೆಡಿಯಾಗಿದ್ದಾರೆ. ಪೂರ್ವಿ ವೈಟ್ ಆ್ಯಂಡ್ ವೈಟ್ ಹಾಕೊಂಡು ರೆಡಿಯಾಗಿದ್ದಾಳೆ. ನಮ್ಮಮ್ಮ ಫುಲ್ ಬ್ಲೂ ಕಲರ್ ಹಾಕೊಂಡು ರೆಡಿಯಾಗಿ ಕೂತಿದ್ದಾರೆ. ಮಲ್ಕೊಂಡ್ಬಿಟ್ಟಿದ್ದಾಳೆ. ನನ್ನ ತಮ್ಮ ನೋಡಿ ಹಿಂಗೆ ರೆಡಿಯಾಗಿದ್ದಾನೆ. ಅಂಬಿಕಾನೂ ರೆಡಿಯಾಗಿದ್ದಾಳೆ. ಫೋಟೋ ತೆಗಿಸ್ತಾ ಇದ್ದಾರೆ. ನಮ್ಮ ಹಸ್ಬೆಂಡ್ ಕೂಡ ವೈಟ್ ಆ್ಯಂಡ್ ವೈಟ್ ಹಾಕೊಂಡು ರೆಡಿಯಾಗಿದ್ದಾರೆ. ಔಟ್ಫಿಟ್ ಈ ಥರ ಇದೆ. ಸರು ಫುಲ್ ನಿದ್ದೆಲಿದ್ದಾಳೆ. ಸ್ವಲ್ಪ ತಲೆ ಬಾಚಿ ಇವಾಗ ಸ್ವಲ್ಪ ಅವಳಿಗೆ ಹಾಲು ಕುಡಿಸ್ಬೇಕು. ಸೊ ಗಾಡಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಗಾಡಿ ಬಂದ ತಕ್ಷಣ ಹೊರಡೋದು. ಬೆಳಗ್ಗೆಯಿಂದ ಫುಲ್ ಸೆಕೆ ಇದೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಸರಸಿರಿ ಬೆಳಗಿಂದ ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡ್ತಾ ಇದ್ದಾರೆ. ಇವ್ರು ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಅಷ್ಟೇ ತುಂಬ ಅಳ್ತಾರೆ. ಸೊ ಹೊರಡೋಣ ಬನ್ನಿ. ಇವಾಗ ಗಾಡಿ ಬರಬೇಕು. ಅಷ್ಟರಲ್ಲಿ ಸ್ವಲ್ಪ ಸರುಪಾಪುಗೆ ಫೀಡಿಂಗ್ ಮಾಡ್ತೀನಿ. ಫುಲ್ ನಿದ್ದಲೇ ಇದ್ದಾಳೆ ನನ್ನ ಮಗಳು. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಹೊರಟಿದ್ದೀವಿ ಇವಾಗ. ಸರ್ದಾಡೋ ಸುಧಾಸ್ನದ ಕೇರ್ ಕಟ್ಟಾಸ ಸರ್ದಾಡೋ ಸರ್ ಅಣ್ಣ ಬೀಗ ಪಾಲಿ ನೋಡಲಿ वही गल है और बिगा कच्चा भाई उत्तर छोमस ಸರಸಿರಿ ಫುಲ್ ಪಿಂಕ್ ಪಿಂಕ್ ಹಾಕೊಂಡಿದ್ದಾರೆ. आता एवढीच घरे सांगून चिंता करतीलच बस खाणंच काही नाही. ನನ್ನ ತಮ್ಮಗ್ ನಿದ್ದೆ ಬರ್ತಾ ಇದೆ ಫುಲ್ ನೋಡಿ. ಪೂರ್ವಿ ಅಂತೂ 9 ಗಂಟೆಗೆ ರೆಡಿ ಆದವಳು. ಇವಾಗ 11 ಗಂಟೆ. ನಮ್ಮ ಗಿಫ್ಟ್ ಇಲ್ಲಿದೆ ನೋಡಿ. घर में ना किसी नहीं सोने तुम घर मारा ना सो ಕೆನರಾ ಬ್ಯಾಂಕ್ सरो बाय टाटा 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 मैत्री हॉस्टल अभी ರೆಡಿಯಾಗಿ ಸುಮಾರು ಹೊತ್ತು ವೆಯ್ಟ್ ಮಾಡಿಬಿಟ್ವಿ. ಇವತ್ತು ಸರುಸಿರಿದು ಕಿರಿಕಿರಿ ಮಾಡಿ ಒಂದು ರೌಂಡ್ ನಿದ್ದೆ ಕೂಡ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. ಸೊ ಮುಹೂರ್ತ ಆಗಿರುತ್ತೋ ಏನೋ ಅಂತ ಹೊರಟ್ವಿ. ಬಟ್ ನಾವು ಹೋದ ಟೈಮಿಗೆ ಕರೆಕ್ಟಾಗಿ ಮುಹೂರ್ತ ನಡೀತಿತ್ತು. ಸೊ ನಮ್ಮ ಅದೃಷ್ಟ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ರೀಚ್ ಆದ್ವಿ. ಸೊ ಇದು ಶಿವಮೊಗ್ಗದ ಹತ್ರ ಇರೋದು ಈ ಹೊಳಲೂರು ಅಂತ ಊರು. ಸೊ ನಮ್ಮ ಫ್ರೆಂಡ್ ಅಕ್ಕನ ಮದುವೆ. ಮುಹೂರ್ತ ಮುಗಿದ್ಮೇಲೆ ರೀಚ್ ಆಗ್ತೀವೇನೋ ಅಂತ ಅಂದ್ಕೊಂಡಿದ್ದೆ ನಾನು. ಸದ್ಯ ನಮಗೂ ಅಕ್ಷತೆ ಹಾಕೋ ಭಾಗ್ಯ ಸಿಕ್ತು ಅಂತಲೇ ಹೇಳ್ಬೋದು. ಸೊ ಖುಷಿ ಆಯಿತು ಕರೆಕ್ಟ್ ಟೈಮಿಗೆ ನಾವು ರೀಚ್ ಆಗಿದ್ದಕ್ಕೆ. ಸೊ ತಾಳಿ ಕಟ್ಟಿದ್ದೆಲ್ಲ ಆಯಿತು. ಇವಾಗ ತಾಳಿ ಪೂಜೆ ಮಾಡಿಸ್ತಾ ಇದ್ದಾರೆ. ಸೊ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಸೊ ಈ ಥರ ಒಂದು ಮೂಮೆಂಟು ಪ್ರತಿ ಹೆಣ್ಣಿನ ಜೀವನದಲ್ಲಿ ದೊಡ್ಡ ಪ್ರೀಶಿಯಸ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಸೊ ಎಲ್ಲ ಹೆಣ್ಮಕ್ಳ ಜೀವನದಲ್ಲೂ ಇದೊಂದು ದೊಡ್ಡ ಅನುಭವ ಅಂತಲೇ ಹೇಳ್ಬೋದು. ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಸೊ ಇಬ್ಬರಿಗೂ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ 100 ಕಾಲ ಹೀಗೆ ನೀವು ಸುಖವಾಗಿ ನಗ್ನಗ್ತಾ ಇರಿ ಅಂತ ನಾನು ಅವರಿಗೆ ಆಶೀರ್ವಾದ ಮಾಡೋಕ್ಕೆ ಇಷ್ಟಪಡ್ತೀನಿ. ನನ್ನ ಫ್ರೆಂಡ್ ಪಾಪ ಬರಲೇಬೇಕು ಅಂತ ತುಂಬ ರಿಕ್ವೆಸ್ಟ್ ತುಂಬ ಇದರಿಂದ ಕರೆದಿದ್ಲು. ಹಾಗೆ ಅವ್ರ ಅಕ್ಕ ಕೂಡ ಬರಬೇಕು ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಬಂದ್ವಿ. ಸೊ ಆಲ್ಮೋಸ್ಟ್ ಸರುಸಿರಿನ ಕರ್ಕೊಂಡು ಜಾಸ್ತಿ ಎಲ್ಲೂ ಹೋಗೋದಿಲ್ಲ. ಬಟ್ ಮದುವೆಗೆ ಬಂದ್ವಿ. ತುಂಬ ಬೆಳಗ್ಗೆಯಿಂದ ಇವತ್ತು ಯಾಕೋ ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡಿದರು. ಸೊ ಬಿಸಿಲು ಬೇರೆ, ಶೆಕೆ ಬೇರೆ. ಸೊ ಇವರು ನನ್ನ ಫ್ರೆಂಡ್
ತಂಗಿ ಅವರೆಲ್ಲ ಇದ್ರು. ಸೊ ಮಾತಾಡ್ತಾ ಇದ್ದೆ ಹಾಗೆ. ಸೊ ಸಿಕ್ಕಾಬಿಟ್ಟೆ ಶೆಕೆ ಆಗ್ತಿದೆ. ಸೀರೆ ಬೇರೆ ಉಟ್ಕೊಂಡಿದ್ನಲ್ಲ, ಹೇರ್ ಬೇರೆ ಲೂಸಾಗಿ ಬಿಟ್ಕೊಂಡಿದ್ದೆ, ಸಿಕ್ಕಾಬಿಟ್ಟೆ ಶೆಕೆ ಆಗ್ತಿದೆ. ಸೊ ಇದು ನಮ್ಮ ಅಮ್ಮನ ಸೀರೆ ನಾನು ಹಾಕ್ಕೊಂಡಿರೋದು. ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಸೊ ನನ್ನ ಫ್ರೆಂಡ್ ಕೂಡ ನೋಡಿ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ ಅಲ್ವಾ. ಸೊ ಸಿಕ್ಕಾಬಿಟ್ಟೆ ಕ್ರೌಡ್ ಇತ್ತು ಅಂತಲೇ ಹೇಳ್ಬೋದು. ಸಿಕ್ಕಾಬಿಟ್ಟೆ ಜನ ಸೇರಿದರು. ತುಂಬ ಗ್ರ್ಯಾಂಡಾಗಿ ಆಯಿತು ಮದುವೆ ಅಂತಲೇ ಹೇಳ್ಬೋದು. ಸೊ ತುಂಬ ಜಾಸ್ತಿ ಜನ ಬಂದಿದ್ದರು. ಸರು ಪಾಪು ನೋಡಿ, ಸರು ಸಿರಿ ಪಾಪು ಹೊಟ್ಟೆ ನನ್ನ ಫ್ರೆಂಡ್ ಇವಳು ಪ್ಯಾರಾಮೆಡಿಕಲ್ ಕ್ಲಾಸ್ಮೇಟು. ಆಫ್ಟರ್ ಲಾಂಗ್ ಟೈಮ್ ಸಿಕ್ಕಿದ್ದಾಳೆ ಮದುವೆಲಿ. ವಿಡಿಯೋ ಮಾಡ್ಕೊತಿದ್ದೀವಿ. ಸರೋಸಿರಿಗೆ ಊಟ ಮಾಡಿಸಿ ಮಲಗಿದ್ವಿ. ಅವರು ತುಂಬ ಸ್ವಲ್ಪ ಜರ್ನಿ ಮಾಡಿ ಸುಸ್ತಾಗಿದ್ರಲ್ವ. ಸೊ ಊಟ ಮಾಡಿಕೊಂಡು ಮಲ್ಕೊಂಬಿಟ್ರು. ಊಟಕ್ಕೆ ಬಂದಿದ್ದೀವಿ ಇವಾಗ. ಸಿರಿ ಪಾಪು ಅವ್ರ ಅಪ್ಪನ ಹತ್ರ ಮಲಗಿದ್ದಾಳೆ. ಸೊ ಅಷ್ಟರಲ್ಲಿ ಅವರಿಬ್ಬರು ಎದ್ದೇಳೋ ಅಷ್ಟರಲ್ಲಿ ಊಟ ಮಾಡ್ಕೊಬಿಡ್ಬೇಕು, ಇಲ್ಲಾಂದರೆ ಊಟ ಮಾಡೋಕ್ಕೆ ಬಿಡಲ್ಲ. ಅಲ್ಲಿರೋದೆಲ್ಲ ಹರಿದು ಬಿಸಾಕ್ತಾರೆ. ಲಾಸ್ಟ್ ಟೈಮ್ ಒಂದು ಗೃಹ ಪ್ರವೇಶಕ್ಕೆ ಹೋದಾಗಲೂ ಅಷ್ಟೇ ಎಲ್ಲ ಹರಿದು ಬಿಸಾಕಿದ್ರು. ಸೊ ಊಟ ಮುಗಿಸ್ಕೊಂಡು ರಿಸೆಪ್ಷನ್ ಅವ್ರದ್ದು ಮುಹೂರ್ತ ಆದಮೇಲೆ ಅವ್ರು ಸ್ವಲ್ಪ ರೆಡಿ ಆಗೋದು ಲೇಟ್ ಆಯಿತು ಅಂತ ನಾವು ಊಟಕ್ಕೆ ಹೋದ್ವಿ. ಸೊ ಊಟ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ರಿಸೆಪ್ಷನ್ ಸ್ಟಾರ್ಟ್ ಆಗಿತ್ತು. ಸೊ ಹಾಗೆ ಗಿಫ್ಟ್ ಕೊಟ್ಟು ಒಂದು ಫೋಟೋ ತೆಗೆಸ್ಕೊಂಡು ಮನೆ ಕಡೆ ಬಂದ್ವಿ. ಸೊ ಇವರೇ ಮದುವೆ ಹುಡುಗ ಹುಡುಗಿ, ಅಕ್ಷತಾ ಅಂತ. ಅಕ್ಷತಾ ಮತ್ತು ಅವ್ರ ಹಸ್ಬೆಂಡು. ಸೊ ತುಂಬ ಕ್ಯೂಟಾಗಿದೆ ಅಲ್ವಾ ಪೇರು. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಸೊ ಎಲ್ಲರೂ ಬ್ಲೆಸ್ ಮಾಡಿ ಅವರಿಗೆ. ಮದುಮಗಳು ತುಂಬ ಮುದ್ದಾಗಿ ಕಾಣಿಸ್ತಿದ್ದಾರೆ ಅಲ್ವಾ. ನಮ್ಮ ಸಿರಿ ಪಾಪು ಅವ್ರ ಅಪ್ಪಾಜಿ ಹತ್ರ ಇರಲ್ವಂತ ನನ್ನ ಹತ್ರನೇ ಇರಬೇಕು ಅಂದ್ಲು. ಅದಕ್ಕೋಸ್ಕರ ಎತ್ಕೊಂಡು ಫೋಟೋ ತೆಗಿಸ್ತಾ ಇದ್ದೀವಿ. ಸರು ಪಾಪು ಇನ್ನೂ ಎದ್ದಿಲ್ಲ. ಇವಳು ಅರ್ಧ ನಿದ್ದೆ ಮಾಡ್ಕೊಂಡು ಎದ್ದಿದ್ದಾಳೆ. ಸೊ ಆ ಶೆಕೆಗೆ ಫ್ರಾಕ್ ಹಾಕಿಸಿ ಅವರಿಗೆ ಸಿಕ್ಕಾಬಿಟ್ಟೆ ಕಿರಿಕಿರಿ ಆಗ್ತಾಯಿತ್ತು. ಅದಕ್ಕೆ ಡ್ರೆಸ್ ಚೇಂಜ್ ಕೂಡ ಎಲ್ಲ ರೂಮಲ್ಲಿ ಡ್ರೆಸ್ ಚೇಂಜ್ ಮಾಡಿಸ್ಕೊಂಡ್ವಿ. ಹಾಗೆ ನನ್ನ ಫ್ರೆಂಡ್ ಜೊತೆ ಒಂದು ಕ್ಲಿಪ್ಪಿಂಗ್ಸ್ನೂ ತಗೊಂಡೆ. ಸೊ ಇವರು ಅವ್ರ ಅಮ್ಮ, ನನ್ನ ಫ್ರೆಂಡ್ ಅಮ್ಮ, ಮದುಮಗಳಿದ್ದಾರಲ್ಲ ಅವರಮ್ಮ. ಇವರು ನನ್ನ ಫ್ರೆಂಡು ರಕ್ಷಿತಾ ಅಂತ. ಸೊ ನಾವು ಪ್ಯಾರಾಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ ಓದುವಾಗ ಜೊತೆಗೆ ಓದಿದ್ದು 3 ಇಯರ್ಸು. ಸೊ ನನ್ನ ತುಂಬ ಕ್ಲೋಸ್, ನನ್ನ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಇಬ್ಬರು ಒಬ್ರನ್ನೊಬ್ರು ಬಿಟ್ಟೇ ಇರ್ತಾ ಇರಲಿಲ್ಲ, ನಾವು ಒಟ್ಟಿಗೆ ಕೂರ್ತಾ ಇದ್ವಿ. ಸೊ 3 ಇಯರ್ಸ್ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಕಾಲೇಜು ಅದು ಮದುವೆ ಆದಮೇಲೆ ಓದಿದ್ದು. ಸೊ ತುಂಬಾ ಚೆನ್ನಾಗಿತ್ತು ಆ ಜರ್ನಿ. ಸೊ ಎಲ್ಲ ಆಯಿತು. ಇವಾಗ ಹೊರಗಡೆ ಈ ಥರ ಫೋಟೋ ಸೆಷನ್ನಿಗೆ ಹಾಕಿದ್ದಾರೆ. ಒಂದೆರಡು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಫೋಟೋ ತೆಗೆಸ್ತಾ ಇದ್ವಿ. ಆಲ್ರೆಡಿ ಶೆಕೆಗೆ ಎಲ್ಲ ಮೇಕಪ್ ಹಾಳಾಗಿಬಿಟ್ಟಿದೆ. ಮೇಕಪ್ಪು, ಹೇರ್ ಸ್ಟೈಲ್ ಎಲ್ಲ ಹೋಗಿಬಿಟ್ಟಿದೆ. ಸೊ ಆದರೂ ಒಂದು ಚೆನ್ನಾಗಿ ಗ್ರೀನ್ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆಯಲ್ಲ. ಸೊ ಅಲ್ಲಿ ಚೆನ್ನಾಗಿ ಫೋಟೋ ಬರುತ್ತೆ ಅಂತ ನಾನು, ಅಂಬಿಕಾ ಅವರೆಲ್ಲ ಫೋಟೋ, ಅಮ್ಮ ಅವರೆಲ್ಲ ಫೋಟೋ ತೆಗೆಸ್ಕೊಂಡ್ರು ಆಗ್ಲೇ. ಸೊ ನನ್ನ ಸೀರೆ ಕೂಡ ಈ ಸೀರೆನ ಎತ್ಕೊಂಡು ಸ್ಯಾರಿ ಕ್ಯಾರಿ ಮಾಡೋಕ್ಕಾಗಲ್ಲ. ಸೊ ಸ್ವಲ್ಪ ಮಟ್ಟಿಗೆ ಹಾಳಾಗಿಬಿಟ್ಟಿದೆ ಸ್ಯಾರಿ. ಸೊ ಎಷ್ಟೇ ನೀಟಾಗಿ ಉಟ್ಕೊಂಡ್ರು ಸೊ ಮಕ್ಕಳನ್ನು ಎತ್ಕೊಂಡು ಸೊ ಅದರಲ್ಲೂ ಫೀಡಿಂಗ್ ಬೇರೆ ಮಾಡಿಸ್ತಿರ್ತೀವಿ. ಅಷ್ಟೊಂದು ನೀಟಾಗಿ ಕ್ಯಾರಿ ಮಾಡಲಿಕ್ಕೆ ಕಷ್ಟ ಅಂತಲೇ ಹೇಳ್ಬೋದು. ಸೊ ಡ್ರೆಸ್ ಆದರೆ ಕಂಫರ್ಟಬಲ್ ಆಗಿರುತ್ತೆ. ನಾವು ಒಂದು ಡ್ರೆಸ್ ತೊಗೊಂಡು ಹೋಗ್ಬೋದಿತ್ತು, ಬಟ್ ಹಾಗೆ ಮುಗಿಸ್ಕೊಂಡು ಬೇಗ ಬರ್ತೀವಿ ಅಂದ್ಕೊಂಡು ಬಂದ್ವಿ. ಫೋಟೋ ತೆಗೆಸ್ಕೊಂಡು ಇವಾಗ ಮನೆಗೆ ಹೊರಡೋದು. ಇವಾಗ ಹೊರಟಿದ್ದೀವಿ. ಬಾಯ್ ಬೇಕಾಳೆ ಹೊಡಿ. ಮನೆಗೆ ಹೊರಟಿದ್ದೀವಿ ಇವಾಗ. ಬಿಸಿಲಿಗಂತೂ ಸಿಕ್ಕಾಬಿಟ್ಟೆ ಸುಸ್ತಾಗೋಯ್ತು. ನಮ್ಮ ಮುದ್ದು ಪುಟಾಣಿ ನೋಡಿ ಗಾಳಿಗೆ ಹೇಗೆ ನೋಡ್ತಾ ಇದ್ದಾಳೆ. ಆ ವೆನಿಟಿ ಬ್ಯಾಗ್ ಅಂತೂ ಬಿಡ್ತಾನೆ ಇಲ್ಲ. ಬ್ಯಾಗ್ ಹಾಕೋತಾಳಂತ, ಅದು ಎಷ್ಟು ದೊಡ್ಡೊಳಿದ್ದಾಳೆ ನೋಡಿ ಅವಳು. ಆ ಬ್ಯಾಗ್ ಇಟ್ಕೊಂಡೇ ಇದ್ದಾಳೆ. ಫೈನಲಿ ಮನೆಗೆ ಬಂದ್ವಿ. ಇವಾಗ ಬಂದಿದ್ದೀವಿ. ಸಿಕ್ಕಾಬಿಟ್ಟೆ ಸುಸ್ತಾಗ್ತಿದೆ, ತುಂಬ ಬಿಸಿಲು. ಇವಾಗ ನೀರು ಕುಡಿದು ಕೂತಿದ್ದೀವಿ. ಇವಾಗ ಡ್ರೆಸ್ ಚೇಂಜ್ ಮಾಡಬೇಕು, ತುಂಬ ಸುಸ್ತಾಗ್ತಿದೆ. ಪೂರ್ವಿ ನೋಡಿ ಆಗಲೇ ಅವ್ಳ ಹೇರ್ ಸ್ಟೈಲೇ ಚೇಂಜ್ ಆಗೋಯ್ತು ಮನೆಗೆ ಬಂದ ತಕ್ಷಣ. ಸೊ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಫಂಕ್ಷನಿಂದ ಬಂದೆಲ್ಲ ಡ್ರೆಸ್ ಚೇಂಜ್ ಮಾಡಿ ಅಂಬಿಕಾ ಎಲ್ಲ ಮೇಕಪ್ಪಿಂಗ್ ತೆಗ್ದಿಡ್ತಾ ಇದ್ದಾಳೆ. ಅಲ್ಲಿ ಅಷ್ಟರಲ್ಲಿ ನಮ್ಮ ಸರು ಪಾಪು ನೋಡಿ ಹಣೆ ಸೆಟ್ ಹಾಕೊಂಡು ಹೆಂಗೆ ಖುಷಿ ಪಡ್ತಾ ಇದ್ದಾಳೆ. ತೋರ್ಸವ ಪಾಪು.
ಸರ್ ಪಾಪ ಅರೆ ಮರ್ ಪಾಪು ಎಲ್ಲರದು ಡ್ರೆಸ್ ಚೇಂಜ್ ಆಗೋಯ್ತು ಇವಾಗ. ನನ್ನ ತಮ್ಮ ಹಣ್ಣು ಕಟ್ ಮಾಡ್ತಾ ಇದ್ದಾನೆ, ಬನ್ನಿ ತೋರಿಸ್ತೀನಿ. ಓ ಬಿಸಿಲಲ್ಲಿ ಫುಲ್ ಕಲ್ಲಂಗಡಿ ಹಣ್ಣು ತಿನ್ನೋಣಂತ ತಗೊಂಡ್ಬಂದಿದ್ದಾರೆ. ಇವಾಗ ತಿನ್ಬೇಕು. ಫುಲ್ ಟಯರ್ಡ್ ಆಗಿದ್ದೀವಿ, ಟಯರ್ಡ್. ಇವನು ಚೋಟು. ನಾನು ಕೂಡ ಡ್ರೆಸ್ ಚೇಂಜ್ ಮಾಡಿದೆ ಇವಾಗ. ಸೊ ಇವಾಗ ನಾವು ಕಲ್ಲಂಗಡಿ ಹಣ್ಣು ತಿನ್ಬೇಕು. ಹಸ್ಬೆಂಡ್ ಮಾರ್ಕೆಟ್ ಕಡೆ ಹೋಗಿದ್ದಾರೆ ಫಿಶ್ ತರಕ್ಕೆ ಅಂತ. ಸೊ ನಾವು ಫ್ರೂಟ್ ಕಟ್ ಮಾಡಿ ತಿಂತಾ ಇದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲಿದೆ ಫ್ರೆಂಡ್ಸ್ ಇವತ್ತು. ಬಿಸಿಲು ಅಂದರೆ ಹೋಗಿ ಬರೋ ವರ್ಷಲ್ಲಿ ಸುಸ್ತಾಯಿತು ಅಂತಲೇ ಹೇಳ್ಬೋದು. ಸರುಸಿರಿ ಅಂತೂ ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡ್ತಿದ್ರಲ್ಲಿ. ಅವ್ರಿಗೆ ಅಲ್ಲೇ ಡ್ರೆಸ್ ಚೇಂಜ್ ಮಾಡಿಸ್ಕೊಂಡು ಬಂದಿದ್ದೀವಿ ಅದಕ್ಕೆ. ಸೊ ನಾವು ಇವಾಗ ಬಂದು ಡ್ರೆಸ್ ಚೇಂಜ್ ಮಾಡಿದ್ವಿ. ಸೊ ಇವಾಗ ಫ್ರೂಟ್ ತಿಂದರೆ ಏನೋ ಫ್ರೆಶ್ ಆಗುತ್ತೆ. ಸೊ ಡಿಹೈಡ್ರೇಟ್ ಕೂಡ ಆಗುತ್ತೆ ಬಾಡಿ ಕಲ್ಲಂಗಡಿ ಹಣ್ಣು ತಿಂದರೆ. ಸೊ ಬನ್ನಿ ಫ್ರೂಟ್ಸ್ ತಿನ್ನೋಣ. ತಿಂತಾ ಇದ್ದೀನಿ ಇವಾಗ. ಉಪ್ಪು ಖಾರ ಹಾಕ್ಕೊಂಡು ಕೊಟ್ಟಿದ್ದಾರೆ. ಸೊ ಸಖತ್ತಾಗಿದೆ, ತಿಂತಾ ಇದ್ದೀನಿ. ಬಿಸಿಲಿಗೆ ಹೋಗೋಕ್ಕೂ ಕಲ್ಲಂಗಡಿ ತುಂಬ ಚೆನ್ನಾಗಿದೆ. ಇವತ್ತು ಬೆಳಗ್ಗೆಯಿಂದ ನೀರೇ ಸರಿಯಾಗಿ ಕುಡಿಯೋಕ್ಕಾಗಿರಲಿಲ್ಲ. ಸೊ ಇವಾಗ ಕಲ್ಲಂಗಡಿ ಹಣ್ಣು ತಿಂತಾ ಇದೀವಿ. ನಮ್ಮ ಮನೆಯವರು ಫಿಶ್ ಮಾರ್ಕೆಟಿಗೆ ಹೋಗಿ ಫಿಶ್ ತಗೊಬಂದು ಈಗ ಬಂದು ಕಲ್ಲಂಗಡಿ ತಿಂತಾ ಇದ್ದಾರೆ ಬಿಸಿಲಲ್ಲಿ. ಹೇಗಿತ್ತು ಮದುವೆಗೆ ಹೋಗಿ ಬಂದಿದ್ದು? ಇವಾಗ ನಮ್ಮ ಮನೆಯವರು ನಮ್ಮಮ್ಮ ಹೋಗಿ ರೇಷನ್ ತಗೊಂಡು ಬಂದಿದ್ದಾರೆ. ಫಿಶ್ ತಂದಿಟ್ರು, ಫಿಶ್ ಸಾಂಬಾರ್ ಆಯಿತು. ಇವಾಗ ಸುಸ್ತಾಗಿ ಬಂದು ಟೀ ಕುಡಿತಾ ಇದ್ದಾರೆ ನೋಡಿ. ನಮ್ಮ ಸರು ಪಾಪು ನೋಡಿ ಅವ್ರ ಅಪ್ಪಂಗೆ ಹೆಂಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಸರು ಸರು ಹಾಯ್ ಪೂಪಿ ಮಗಳಿ ಬೇಡು. ಇವತ್ತಿನ ರಾತ್ರಿ ಊಟ ಬಂದು ಫಿಶ್ ಸಾಂಬಾರು ಮತ್ತು ಫಿಶ್ ಫ್ರೈ ಮತ್ತು ರೈಸು. ಸೊ ಸಿಕ್ಕಾಪಟ್ಟೆ ದಿನಾನೇ ಆಗೋಗಿತ್ತು ಫಿಶ್ ಸಾಂಬಾರು ಮತ್ತು ಫಿಶ್ ಫ್ರೈ ಎಲ್ಲ ತಿಂದು. ಸೊ ಚಿಕನ್ನೇ ನಾರ್ಮಲಿ ಯಾವಾಗಲೂ ತಿಂತಾನೆ ಇರ್ತೀವಿ. ಸೊ ಫಿಶ್ ತಿನ್ನೋದು ಅಪರೂಪ ಅಲ್ವಾ. ಸೊ ಇವತ್ತು ಫಿಶ್ ಮಾಡಿದ್ದಾರೆ. ಸೊ ಇವತ್ತಿನ ಡೇನ ಎಂಡ್ ಮಾಡ್ತೀವಿ ಫಿಶ್ ಸಾಂಬಾರು ತಿಂದು. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು, ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ಒಂದು ಹೊಸ ವ್ಲಾಗ್ ಜೊತೆಗೆ. ಬಾಯ್.